ಹೆಸರು ಬಸವರಾಜಪ್ಪ ಪೂಜಾರಿ ಅಂತ, ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು. ಮತ್ತು ನಮ್ಮ ಊರಿನಲ್ಲಿ ಮಳೆ ಇರಲಾರ ಕಾರಣಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಸಪ್ತಭಜನೆ ಹಮ್ಮಿಕೊಂಡಿದ್ವಿ. ಹಿರಿಯರು ಏನು ಹೇಳ್ತಾರೆ ಅಂತಂದರೆ 7 ದಿನಗಳ ಕಾಲ ಭಜನೆ ಮಾಡಿದ್ರೆ ಒಂದು ದಿನಕ್ಕೆ ಓಂ ನಮ ಶಿವಾಯ ಅಂತಕ್ಕಂಥ ಒಂದು ಓಂಕಾರವನ್ನು ಕಲಿಸಿದ 24 ಗಂಟೆಗಳಿಗೆ ಎಷ್ಟಾಗುತ್ತೆ ಅಂತಂದರೆ 26,000 ಓಂಕಾರ ಜಪ ಆಗುತ್ತೆ ಅಂತ. ಅದೇ ರೀತಿಯಾಗಿ 7 ದಿನಗಳವರೆಗೆ ಇದು ಓಂಕಾರ ಜಪ ಒಂದೇ ಅಲ್ಲದೆ ತಾಳ ಮತ್ತು ಓಂಕಾರ ಓಂ ನಮ ಶಿವಾಯ ಅಂತಕ್ಕಂಥ ಓಂಕಾರ ಮತ್ತು ದಂಬಿ ಎಲ್ಲ ಸೇರಿಸಿದರೆ 7 ದಿನಗಳಲ್ಲಿ ಟೋಟಲ್ 7 ಕೋಟಿ ಜಪ ಆಗುತ್ತೆ ಅಂತಕ್ಕಂಥದ್ದು ಹಿರಿಯರ ನಂಬಿಕೆ. ನಮ್ಮೆಲ್ಲ ಈ ಎಲ್ಲ ಜಪಗಳಿಗೆ ನಮ್ಮ ಈ ತಪಸ್ಸಿಗೆ ಆವಾಗ 7 ಕೋಟಿ ಜಪ ಆದಾಗ ಮೇಲೆ ಶಿವನಲ್ಲಿಗೆ ಮುಟ್ಟಿ ವರುಣದೇವರು ಕರುಣಿಸ್ತಾನೆ ಅಂತಕ್ಕಂಥದ್ದು ನಮ್ಮ ಗ್ರಾಮಸ್ಥರ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಜಪವನ್ನು ನಾವು ನಿರಂತರವಾಗಿ 7 ದಿನದವರೆಗೆ ಈ ಗುರುಮಿಟ್ಕಲ್ ತಾಲೂಕಿನ ಕೊಂಕಲ್ ಹೋಬಳಿಯ ನಂದೇಪಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು 4 ತಂಡಗಳಾಗಿ ಮಾಡಿಕೊಂಡು ಒಂದೊಂದು ತಂಡದಲ್ಲಿ 7 ಜನ ಒಟ್ಟು 28 ಜನ ನಿರಂತರವಾಗಿ 7 ದಿನಗಳ ಕಾಲ ಮನೆಗೆ ಹೋಗದೆ ಇಲ್ಲೇ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲೇ ಭಾಳ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಶಿವನ ಪೂಜೆ ನೆರವೇರಿಸ್ತೀವಿ ಅಂತ ಹೇಳಲಿಕ್ಕೆ ಭಾಳ ನನಗೆ ಖುಷಿ ಅನಿಸ್ತದೆ. ಎರಡನೇದು ಮೂರು ಮಾಡಿದ್ದಾರೆ. ನನ್ನ ಗಮನಕ್ಕೆ ಇರೋಂಗೆ ಇದು ಎರಡನೇದು. ಯಾವಾಗಾದ್ರೂ ಮಳೆಯ ಸಮಸ್ಯೆ ಆದಾಗ ಮಾತ್ರ ಇಂಥ ಭಜನೆಗಳನ್ನು ಮಾಡ್ತಾರೆ. ಪ್ರತಿ ಶನಿವಾರ ಮಾಡ್ತಾರೆ ಹನುಮಾನ್ ದೇವರಲ್ಲಿ ಭಜನೆ ಆಗುತ್ತೆ. ಸಪ್ತ ಭಜನೆ ಮಾಡೋದು ಮಳೆಯ ಅಭಾವ ಆದಾಗ ವರುಣದೇವರು ಕರುಣಿಸಲಿ ಅಂತ ಮಾಡ್ತಾರೆ. ನಾವು ರವಿವಾರದಿಂದ ಭಜನೆ ಪ್ರಾರಂಭ ಮಾಡಿದ್ದೀವಿ. ಈ ಕಡೆ ಬಂದಿದ್ದೀವಿ. ನಾವು ಈ ರವಿವಾರದಿಂದ ಮುಂಜಾನೆ 6 ಗಂಟೆಯಿಂದ ಪಂಚಾಂಗವನ್ನು ನೋಡಿ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನ ಪಡ್ಕೊಂಡು ನಾವು ಭಜನೆ ಪ್ರಾರಂಭ ಮಾಡಿದ್ದೀವಿ. ಭಜನೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಭಜನೆ ಪ್ರಾರಂಭ ಮಾಡಿದಾಗಲಿಂದ ಕೂಡ ಇಲ್ಲಿ ತನಕ ಪ್ರತಿದಿನವೂ ವರುಣದೇವರು ಕರುಣಿಸ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿ ಆದರೆ ಬೆಳೆಯೆಲ್ಲ ಹಾಳಾಗಿ ರೈತರ ಮುಖದಲ್ಲಿ ಒಂಥರ ಕಳೆ ಇರಲಿಲ್ಲ. ಈಗ ಮಳೆ ಬಂದದಕ್ಕೆ ರೈತರಿಗೇನೋ ಏನೋ ಒಂದು ಮಂದಹಾಸ, ಒಂಥರ ಉತ್ಸಾಹ ರೈತರ ಮುಖದಲ್ಲಿ ಬಂದಿದೆ. ಎಲ್ಲರೂ ಗ್ರಾಮಸ್ಥರಲ್ಲಿ ಈ ಭಜನೆಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಶನಿವಾರ ಈ ಭಜನೆಯನ್ನು ಮುಗಿಸ್ಕೊಂಡು ನಾವು ಶ್ರೀಶೈಲಕ್ಕೆ ಶಿವನಲ್ಲಿಗೆ ಹೋಗಿ ದರ್ಶನವನ್ನು ತಗೊಂಡು ಬರಬೇಕು ಅಂತೇಳಿ ನಮ್ಮೆಲ್ಲರ ಒಂದು ನಿರ್ಧಾರ ಕೂಡ ಆಗಿದೆ. ಶನಿವಾರ ಆಗಾಗ ನಾವು ಹೋಗಿ ಶ್ರೀಶೈಲಕ್ಕೆ ಸೇರಿ ಮತ್ತು ಭಾನುವಾರ ದಿವಸ ಮಳೆ ಬರ್ತದೆ. ನನ್ನ ಹೆಸರು ಹನುಮಂತ ಅಂತ. ನಾವು ಮಳೆಸಲಲ್ಲಿ ಸಪ್ತ ಭಜನೆ ಮಾಡ್ತಾಯಿದ್ದೆ. ಈ ಭಜನೆ ಮಾಡ್ತಾಯಿದ್ದೆ ನಮಗೆ ಒಂದು ಮಳೆ ಬರ್ತಾಯಿದೆ. ಒಂದು ವಾರ 7 ದಿನ ನಿಂದಿರ್ಬೇಕಂತ ನಿಂತು ಒಂದು ಉದ್ದೇಶನ ಒಂದು 30 ಜನ ಸಪ್ತ ಭಜನೆ ಮಾಡ್ತಾಯಿದ್ದೆ. నా పేరు ఆనంద్, నందేపల్లి గ్రామంలోని. మేము సప్తభజన నిలబడినాము. ఈ సప్తభజన ఎందుకోసమంటే అందరికీ, ప్రతి ఒక్కరికి, రైతులకి, మళ్ళా ఆవులకి, దూడలకి, ప్రతి ఒక్కరికి మన వర్షం 7 రోజులు కంపల్సరీ మేము నిలబడినట్టు వర్షం రోజు వస్తున్నది. ఎందుకంటే శివుని ధ్యాసం చేస్తున్నాము. 7 రోజులు ఉంది ఉపవాసం పడి. దేవస్థానమే ఉండదు ఇక్కడే, తినేది ఇక్కడే, పండుకున్నది ఇక్కడే. ఎందుకోసం ప్రతి ఒక్కరికి అందరి కోసం చేస్తున్నాము, రైతుల కోసంకి. మేము శ్రీశైలం పోవాలంటే అనుకున్నాము. ఓం వస్తున్నాం. Gracias.